ನಾವು ದಿನನಿತ್ಯ ಸೇವಿಸುವಂತ ಆಹಾರ, ನಮ್ಮ ಆಹಾರ ಶೈಲಿ ಯಾವ ರೀತಿ ಇದೆ, ನಾವು ಏನನ್ನ ಸೇವಿಸ್ತಾ ಇದ್ದೀವಿ, ಪ್ರತಿನಿತ್ಯ ಯಾವ ರೀತಿ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದೀವಿ, ಫಿಟ್ನೆಸ್ ಅನ್ನುವಂಥ ವಿಚಾರದಲ್ಲಿ ಏನೆಲ್ಲ ಪೌಷ್ಟಿಕಾಂಶಯುಕ್ತ ಆಹಾರನ ಸೇವಿಸ್ತಾ ಇದ್ದೀವಿ, ಯಾವ ಆಹಾರಗಳ ಅಗತ್ಯತೆ ಸದ್ಯಕ್ಕೆ ನಮಗಿದೆ, ಇವೆಲ್ಲ ವಿಚಾರ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ಗೊಂದಲ. ಯಾಕಂದ್ರೆ ಜಂಕ್ ಫುಡ್ ತಿನ್ನಬೇಕು, ನಾವು ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಬಜ್ಜಿ ಬೋಂಡ ತಿನ್ನಬೇಕು, ಕಬಾಬ್ ತಿನ್ನಬೇಕು, ಹೀಗೆ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯಾದಂಥ ಟೇಸ್ಟ್ ಇದೆ. ಅಬ್ಬಬ್ಬ, ರುಚಿಕರವಾಗಿರುವಂಥ ತಿಂಡಿ ತಿನಿಸುಗಳನ್ನ ತಿನ್ಬೇಕು ನಾವು ಅಂತ. ಆದರೆ ಇಂದಿನ ಶೈಲಿ ಹೇಗಿತ್ತು, ಆಹಾರ ಪದ್ಧತಿ ಈಗ ಹೇಗಾಗಿದೆ ಬದಲಾವಣೆ, ಇದರಿಂದ ನಮ್ಮ ಆರೋಗ್ಯದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಾದ್ರೂ ಏನೇನು, ಈ ಎಲ್ಲಾ ರೀತಿಯ ಪ್ರಶ್ನೆಗಳು ಸಹಜವಾಗಿ ಎಲ್ಲರಿಗೂ ಕೂಡ ಕಾಡುತ್ತೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಆಸ್ಪತ್ರೆಗಳಿಗೆ ಸಾಲುಗಟ್ಟಿ ನಿಲ್ತಿದ್ದಾರೆ, ಅನೇಕ ಮಾರಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಯಾಕೆ? ನಮ್ಮ ಆರೋಗ್ಯ, ಆಹಾರ, ಈ ಶೈಲಿಯಿಂದಾಗಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ. ಇದೇ ವಿಶೇಷ ಕಾರ್ಯಕ್ರಮ ಡೇಂಜರ್ ಬಜ್ಜಿ ಬೋಂಡ. ಒಮ್ಮೆ ಕರಿದ ಅಡುಗೆ ಎಣ್ಣೆ ಪದೇ ಪದೇ ಬಳಸ್ತಿದ್ದೀರಾ? ಟ್ರಾನ್ಸ್ ಫ್ಯಾಟ್ ಹೆಚ್ಚಳ ಹೃದಯಕ್ಕೆ ಬರಲಿದೆ ಕುತ್ತು. ಬಜ್ಜಿ ಬೋಂಡ ಸವೆಯುವ ಮುನ್ನ ಬಿ ಅಲರ್ಟ್. ಬಜ್ಜಿ ಬೋಂಡ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಹನಿ ಮಳೆಯಾಗ್ತಿದ್ರೆ ಕಾಫಿ ಜೊತೆ ಬಜ್ಜಿ ಬೋಂಡ ಇದ್ರೆ ಮಸ್ತಾಗಿರತ್ತೆ ಅಲ್ವಾ? ಹೀಗೆ ನಾವು ಬಾಯಿ ಚಪ್ಪರಿಸಿ ತಿಂತಿರೋ ಬಜ್ಜಿ ಬೋಂಡ ನಮ್ಮ ಹೃದಯವನ್ನೇ ನಿಲ್ಲಿಸತ್ತೆ. ಹುಷಾರ್ ಹುಷಾರ್. ನೀವು ಸಾಮಾನ್ಯವಾಗಿ ಬಜ್ಜಿ ಬೋಂಡ ತಿಂತೀರಾ, ಆದ್ರೆ ಅದು ಯಾವ ಎಣ್ಣೆಯಲ್ಲಿ ಮಾಡ್ತಾರೆ ಅಂತ ನೋಡಿದೀರಾ? ಹೋಟೆಲ್ ಆಗಿರಬಹುದು, ಬೀದಿ ಬದಿ ವ್ಯಾಪಾರಿಗಳಾಗಿರಬಹುದು, ಒಮ್ಮೆ ಕರೆದ ಎಣ್ಣೆಯನ್ನೇ ಮತ್ತೆ ಬಳಸ್ತಾರೆ. ಹೀಗೆ ಮಾಡೋದ್ರಿಂದ ಟ್ರಾನ್ಸ್ ಫ್ಯಾಟ್ ಹೆಚ್ಚಾಗುತ್ತೆ. ಈ ಎಣ್ಣೆಯಲ್ಲಿ ಕರಿದ ಬಜ್ಜಿ ಬೋಂಡ ತಿಂದ್ರೆ ಹೃದಯಾಘಾತ ಸೇರಿದಂತೆ ಅನೇಕ ಕಾಯಿಲೆಗಳು ಒಕ್ಕರಿಸುತ್ತವೆ. ರಾಜ್ಯ ಆರೋಗ್ಯ ಇಲಾಖೆಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ವಿಭಾಗವು ರೀಪರ್ಪಸ್ ಯೂಸ್ಡ್ ಕುಕಿಂಗ್ ಆಯಿಲ್ ಯೋಜನೆ ಅಡಿ 2024ರಿಂದ 2026ರವರೆಗೂ 45.87 ಲಕ್ಷ ಲೀಟರ್ ಬಳಸಿದ ಅಡುಗೆ ಎಣ್ಣೆಯನ್ನ ಸಂಗ್ರಹಿಸಿದೆ. ಈ ಅವಧಿಯಲ್ಲಿ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು 28.91 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಒಮ್ಮೆ ಕರಿದ ಎಣ್ಣೆಯಲ್ಲಿ ಮತ್ತೆ ತಯಾರಿಸುವ ಬಜ್ಜಿ, ಬೋಂಡ, ಬರ್ಗರ್, ಕಬಾಬ್, ಫಾಸ್ಟ್ ಫುಡ್ ಉತ್ಪನ್ನಗಳು ಹಾನಿಕಾರಕ. ಇವೆಲ್ಲವೂ ರುಚಿ ಇದ್ರೂ ಕೂಡ ದೇಹಕ್ಕೆ ವಿಷಕಾರಿ. ಆಹಾರ ಪ್ರಿಯರೇ, ಎಚ್ಚರ ಎಚ್ಚರ. ಹೃದಯಾಘಾತ ಹೆಚ್ಚಳ, ಪಾರ್ಶ್ವವಾಯು ಅಪಾಯ ಹೆಚ್ಚಳ, ಮಧುಮೇಹ ಹೆಚ್ಚಳ, ಹೃದಯ ಸಂಬಂಧಿ ಕಾಯಿಲೆ. ಅಂದಹಾಗೆ RUCO ಯೋಜನೆ ಅಡಿ ಸಂಗ್ರಹಿಸಲಾದ ಬಳಸಿದ ಅಡುಗೆ ಎಣ್ಣೆಯನ್ನ ಬಯೋಡೀಸೆಲ್ ಹಾಗೂ ಸಾಬೂನು ಬಳಕೆಗೆ ಮರುಬಳಕೆ ಮಾಡಲಾಗುತ್ತದೆಯಂತೆ. ಇಂತಹ ಎಣ್ಣೆಯನ್ನ ನಾವು ಮರುಬಳಕೆ ಮಾಡಿದ್ರೆ ನಮ್ಮ ಜೀವಕ್ಕೆ ಕುತ್ತು ಗ್ಯಾರಂಟಿ. ಇನ್ನಾದ್ರೂ ಜನರು ಒಮ್ಮೆ ಬಳಸಿದ ಎಣ್ಣೆಯನ್ನ ಮತ್ತೆ ಬಳಸಬಾರದು. ಅಲ್ಲದೆ ಹೊರಗೆ ಬಜ್ಜಿ ಬೋಂಡ ತಿನ್ನೋದಕ್ಕೆ ಬ್ರೇಕ್ ಹಾಕಬೇಕು.